ತಾಲೂಕಿನ ರೈತರ ಜೀವನಾಡಿಯಾಗಿರುವ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯಲ್ಲಿ ಎಥೆನಾಲ್ ಘಟಕ ಮತ್ತು ಡಿಸ್ಲರಿ ಘಟಕವನ್ನು ಸ್ಥಾಪಿಸಲು ಮುಂದಾಗಿರುವುದನ್ನು ವಿರೋಧಿಸಿ ಶೆಟ್ಟಹಳ್ಳಿ ಕೃಷ್ಣೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಕೃಷ್ಣರಾಜಪೇಟೆ ತಾಲೂಕಿನ ಮಾಕವಳ್ಳಿಯ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯಲ್ಲಿ ಎಥೆನಾಲ್ ಘಟಕ ಮತ್ತು ಡಿಸ್ಲರಿ ಘಟಕವನ್ನು ಸ್ಥಾಪಿಸಲು ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಹೊರಟಿದೆ. ಆದರೆ ಕಾರ್ಖಾನೆಯ ಸಮೀಪದಲ್ಲಿಯೇ ಹೇಮಾವತಿ ನದಿ ಇದ್ದು, ಮಳೆಗಾಲದಲ್ಲಿ ಕಾರ್ಖಾನೆಯಿಂದ ಬರುವ ತ್ಯಾಜ್ಯದ ನೀರು ಹೇಮಾವತಿ ಸೇರುತ್ತದೆ. ಅಲ್ಲದೆ ಕಾರ್ಖಾನೆ ಸುತ್ತಮುತ್ತ ತೆಂಗು, ಅಡಿಕೆ, ಶುಂಠಿ, ಬಾಳೆ, ಭತ್ತ, ಕಬ್ಬು ಬೆಳೆಗಳನ್ನು ನಮ್ಮ ರೈತರು ಬೆಳೆಯುತ್ತಿದ್ದಾರೆ. ಆದರೆ ಮುಂದೆ ಎಥೆನಾಲ್ ಘಟಕ ಮತ್ತು ಡಿಸ್ಲರಿ ಘಟಕವನ್ನು ಸ್ಥಾಪಿಸಿದರೆ ಫಂಗಸ್ ವೈರಸ್, ಮುದ್ರೆ ಕಾಯಿಲೆ, ಬೆಳೆಚುಕ್ಕಿ ರೋಗಗಳು ಬರುವ ಸಾಧ್ಯತೆ ಇದೆ. ತೆಂಗು ಮತ್ತು ಅಡಿಕೆ ಬೆಳೆಗಳು ಪರಾಗಸ್ಪರ್ಶ ಆಗದೆ ಇಳುವರಿ ಕುಂಠಿತವಾಗುತ್ತದೆ. ಅಲ್ಲದೆ ಕಾರ್ಖಾನೆ ಸುತ್ತಮುತ್ತ ಇರುವ ಗ್ರಾಮದಲ್ಲಿ ಕುಡಿಯುವ ನೀರಿನಲ್ಲಿ ಉಪ್ಪಿನಾಂಶ ಜಾಸ್ತಿಯಾಗಿದ್ದು, ಇದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ರೈತರಿಗೆ ಕಾರ್ಖಾನೆ ಅಗತ್ಯ ಇದೆ. ಅದು ಕಬ್ಬು ಅರಿಯುವಿಕೆಗೆ ಮಾತ್ರ ಬಳಸಿಕೊಳ್ಳೋಣ. ಎಥೆನಾಲ್ ಮತ್ತು ಡಿಸ್ಲರಿ ಘಟಕ ನಮ್ಮ ಕಾರ್ಖಾನೆಗೆ ಬೇಡವೇ ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾರ್ಚ್ 6ರ ಬುಧವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ರವರು ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ರೈತ ಬಾಂಧವರ ಸಭೆಯನ್ನು ಆಯೋಜನೆಯಲ್ಲಿ ಎಥೆನಾಲ್ ಘಟಕದ ಆರಂಭಕ್ಕೆ ಅಭಿಪ್ರಾಯ ಸಂಗ್ರಹಿಸಲು ಆಗಮಿಸುತ್ತಿದ್ದು, ತಾಲೂಕಿನ ಎಲ್ಲ ರೈತರು ಆಗಮಿಸಿ ಎಥೆನಾಲ್ ಘಟಕ, ಡಿಸ್ಲರಿ ಘಟಕವನ್ನು ಆರಂಭಿಸಿದ್ದಲ್ಲಿ ಆಗುವ ತೊಂದರೆಯನ್ನು ಮನವರಿಕೆ ಮಾಡಬೇಕೆಂದು ತಿಳಿಸಿದರು. ಕೇಳ್ಕೊಳ್ಳೋದೇನು ಅಂದ್ರೆ, ಈ ನಾಳೆ ಜಿಲ್ಲಾಧಿಕಾರಿಯವರು ಬರ್ತಾರೆ ಅಂತ ಕಾರ್ಖಾನೆಯವರು ಹೇಳ್ತಿದ್ರು, ಇಲ್ಲಿ ಸಾರ್ವಜನಿಕರು ಮಾತಾಡ್ತಿದ್ರು. ಆದರೆ ಇವರು ಬರಲಿ, ಅವಾಲ್ಗಳು ತಗೊಳ್ಳಿ, ಆದರೆ ರೈತರಿಗೆ ಮಾರಕವಾದಂಥ ಇವು ಯಾವ ಡಿಸ್ಲರಿ ಕಲ್ಲು ಇದು ಯಾವುದು ಎಥೆನಾಲ್ ಘಟಕ ನಮಗೆ ಬೇಡ, ನಮ್ಮಲ್ಲಿ ಬೇಡ. ಯಾಕೆಂದರೆ ಅರ್ಧ ಕಿಲೋಮೀಟ್ರು, 100 ಮೀಟ್ರು, 200 ಮೀಟ್ರು, 3/4 ಕಿಲೋಮೀಟ್ರು, 1 ಕಿಲೋಮೀಟ್ರ್ನಲ್ಲಿ ಗ್ರಾಮ ಇದೆ, ಹೇಮಾವತಿ ನದಿ ಇದೆ, ಸುತ್ತ ಗ್ರಾಮ ಇದೆ, ಸುತ್ತ ಹಸಿರು ಬೆಳೆಗಳಿದ್ದಾವೆ. ಯಾವ ತೆಂಗು, ಅಡಿಕೆ, ಬಾಳೆ, ಕಬ್ಬು, ಇವಾಗ ಈಗ ಉಪ ಬೆಳೆಗಳು, ಶುಂಠಿ ಹಾಕ್ತಾ ಇದ್ದಾರೆ ಜನಗಳು, ಈ ಥರ ಭತ್ತ ಎಲ್ಲ ಬೆಳೆನೂ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ, ಇದನ್ನು ಮಾಡ್ತೀನಿ ಅಂತ ಹೊಂಟವ್ರಲ್ಲ, ಯಾವ ರೀತಿ ಮಾಡ್ಬೋದು? ಇದು ಎಲ್ಲಿ ಬಂಜರ್ ಭೂಮಿ ಇರುತ್ತೆ, ಎಲ್ಲಿ ಲ್ಯಾಂಡ್ ಇರುತ್ತೆ, ಅಲ್ಲಿ ಗ್ರಾಮಗಳು ಇರೋಲ್ಲ, 25 ಕಿಲೋಮೀಟ್ರು ಅಂತ ಕಡೆ ಮಾಡ್ಬೋದು. ಈ ಜಾಗದಲ್ಲಿ ಮಾಡ್ತೀನಿ ಅಂತ ಹೊಂಟವ್ರಲ್ಲ, ಇಲ್ಲಿ ಮಾಡೋಕ್ಕೆ ಆಗಲ್ಲ. ಯಾಕೆಂದ್ರೆ ಅವರು ಅದನ್ನು ತುಂಬ ಗಮನಕ್ಕೆ ತಗೊಂಡೆ DC ಅವರು ಒಳ್ಳೆ ಆದೇಶ ಮಾಡಬೇಕು. ಇವರು ಅದನ್ನು ಬಿಟ್ಬಿಟ್ಟು ಇವರು ರೈತರು ವಿರೋಧಿ ಕೆಲಸ ಮಾಡೋ ಅಂಥದ್ದು ಯಾರಿಗೂ ಬೇಕಿಲ್ಲ. ಯಾಕೆಂದ್ರೆ ಇಲ್ಲಿ ಕೆಲವು ಕಿಡಿಗೇಡಿಗಳವ್ರೆ, ಅವ್ರು ಮಾಡ್ತಾ ಇರೋದು ಬೇಕು ಬೇಕು ಅಂತ ಅವರು ಫ್ಯಾಕ್ಟ್ರಿ ಅವ್ರ ಜೊತೆ ಶಾಮೀಲಾಗವ್ರೆ. ಅವರು ಶಾಮೀಲಾದಂಥವ್ರೆ ಮಾಡೋಕ್ಕೆ ಕುಮ್ಮಕ್ ಕೊಡ್ತಾ ಇರೋದು ಕಾರ್ಖಾನೆಯವ್ರ ಜೊತೆ ಸೇರ್ಕೊಂಡು. ಹಿಂದೇನು ಅವರು ಹಸಿರು ನ್ಯಾಯಾಲಯ ಪೀಠದಲ್ಲಿ ನಾವು ಮಾಡಲ್ಲ ಅಂದ್ಬಿಟ್ಟು ಆರ್ಡರ್ ಆಗಿದೆ. ಹಂಗೂ ಈಗ ಹೊಸ ಟೆಕ್ನಾಲಜಿಲಿ ಮಾಡ್ತೀನಿ ಅಂತ ಹೊಂಟವ್ರೆ. ಅದಕ್ಕೆ ಯಾರು ಆದ್ಯತೆ ಕೊಡಬಾರ್ದು. ಯಾಕೆಂದ್ರೆ ಇದರಿಂದ ದೊಡ್ಡ ಮಾರ್ಕ ಆಯ್ತದೆ. ಹಿಂದೆ ಕಲ್ಲಿದ್ಲು 5% ಹಾಕತ್ತೀನಿ ಅಂತ ಮಾಡ್ತೀನಿ, ಕಚ್ಚಾ ವಸ್ತು ತಗೋತೀನಿ ಅಂದರು. ಇವತ್ತಿಗೂ ಕಚ್ಚಾ ವಸ್ತು ತಗೊಳ್ಳಿಲ್ಲ, 50% ಹಾಕೊಂಡು ಕಲ್ಲಿದ್ಲಲ್ಲಿ ಬಳಕೆ ಮಾಡಿ ಇವರು ಕರೆಂಟ್ ಉತ್ಪಾದನೆ ಮಾಡ್ತಾರೆ. ಎಲ್ಲ ಕಡೆಗೂ ಹಾರ್ತಾ ಇದೆ. ಅದು ಪರಿಣಾಮ ಪ್ರತಿ ಒಂದು ತೆಂಗಿನ ಮರ, ಅಡಿಕೆ ಮರ ಎಲ್ಲ ಬೆಳೆ ಮೇಲೆ ಬಿದ್ದೆ ತೆಂಗಿನ ಬುರುಡೆಗಳು ಉದುರೋಯ್ತಾ ಇದ್ದಾವೆ, ಅಡಿಕೆ ಬುರುಡೆ ಉದುರೋಯ್ತಾ ಇದ್ದಾವೆ. ಯಾವುದು ಬೆಳೆ ಇಳುವರಿ ಬತ್ತಿಲ್ಲ. ಹಂಗಾಗಿ ಇದನ್ನ ಮಾಡೋದು ನಮಗೆ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಒಂದು ಟೈಮು ಮೋಸ ಮಾಡಿದ್ದಾರೆ. ಇದು 2ನೇ ಬಾರಿ ಮಾಡಬೇಕು ಅಂದ್ಬಿಟ್ಟು ತುಂಬ ಪ್ರಯತ್ನ ಮಾಡಿ ಇವರು ಏನೇನೋ ಮಾಡಿ ತುಂಬ ಇದು ಮಾಡ್ತಾರೆ. ಅದು ಆಗಬಾರ್ದು. ದಯವಿಟ್ಟು ಜಿಲ್ಲಾಧಿಕಾರಿಗಳಲ್ಲಿ ನಾವು ಇದು ಕೇಳ್ತೀವಿ, ನಮಗೆ ಒಳ್ಳೆ ಆದೇಶ ಮಾಡ್ಬೇಕು. ಅವರು ಇದಕ್ಕೆ ಇದು ಮಾಡೋಕ್ಕೆ ಆದೇಶನೇ ಮಾಡಬಾರ್ದು ಅಷ್ಟೇ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ RS ಮಂಜು, ಡೈರಿ ಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಲೋಕೇಶ್, ಜವರೇಗೌಡ ಹಾಗೂ ಕುಮಾರ್ ಆಗ್ರಹಿಸಿದರು. ಈಗ ICL ಫ್ಯಾಕ್ಟ್ರಿಲಿ ಹೊಸದಾಗಿ ಎಥೆನಾಲ್ ಘಟಕ ಓಪನ್ ಮಾಡ್ತಾ ಇದ್ದಾರಲ್ಲ, ಅದು ಸ್ಥಳೀಯವಾಗಿ ತುಂಬ ವಿರೋಧ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗ ಅಂತರ್ಜಲ ಈಗ ನೋಡಿದಿರಿ, ಈಗ ಅಕ್ಕಪಕ್ಕ ಇರ್ಬೋದು 500 ಅಡಿ 1000 ಅಡಿ ಹಿಂಗೆಲ್ಲ ಹೋಗ್ತಾ ಇದೆ. ಕುಡಿಯೋ ನೀರಿಗೆ ಇರ್ಬೋದು, ಆರೋಗ್ಯ ತುಂಬ ಕೆಟ್ಟು ಹೋಗ್ತಾ ಇದೆ ಅಂತ ಮಾಹಿತಿ ಇದೆ. ಲೋಕಲಾಗಿ ಎಲ್ಲ ಕಪ್ಪು, ಪ್ರತಿಯೊಂದು ಬೆಳೆಲೂ ಕಪ್ಪುದು ಚುಕ್ಕಿ ಥರ, ಬೂದಿ ಥರ ಎಲ್ಲ ಬೀಳ್ತಾ ಇದೆ. ಮತ್ತು ಅಂತರ್ಜಲಕ್ಕೆ ಇಳಿತಾ ಇದೆ. ಅದು ಆ ಮಾಹಿತಿ ಪರಿಸರ ಮಾಲಿನ್ಯ ಇಲಾಖೆಯವರು ಕೊಟ್ಟಿದ್ದಾರೆ. ಆಲ್ರೆಡಿ 50-60 ನೋಟಿಸನ್ನು ಹಾಕಿದ್ದಾರೆ. ಅದನ್ನು ನಾವು ಮೊನ್ನೆ ಬೆಂಗಳೂರಿಗೆ ಹೋಗಿ ನೋಡ್ಕೊಂಡು ಬಂದಿದ್ದೀವಿ, ತೋರಿಸಿದ್ದಾರೆ ನೋಟಿಸ್ಗಳ. ಆ ನೋಟಿಸ್ ಹಾಕಿದ್ರು ಇವರೇನು ಆನ್ಸರ್ ಮಾಡಿಲ್ಲ ICLನವರು. ಈಗ ನಾವು ಫ್ಯಾಕ್ಟ್ರಿಗೆ ಬಂದಿದ್ದೆ ನಮ್ಗೆ ಖುಷಿ. ಫ್ಯಾಕ್ಟ್ರಿಲಿ ಈ ಸರಿನೇ ಕಬ್ಬು ಕಡಿಮೆ ಇದೆ ಅಂಥೇಳಿ ಬೇಗ ಬಂದ್ ಮಾಡಿದ್ರು ಅಂತ ಹೇಳಿದ್ದಾರೆ ಮಾಹಿತಿನ. ಈಗ ಹೇಳ್ತಾ ಇರೋದು ಈ ಘಟಕ ಓಪನ್ ಮಾಡಿದ ಮೇಲೆ ಜಾಸ್ತಿ ಹರಿತೀವಿ ಅಂತಾರೆ. ಜಾಸ್ತಿ ರೈತ ಎಲ್ಲಿ ಬೆಳಿತಾವನ್ ಕಬ್ಬ? ಎಲ್ಲ ತೋಟ ಮಾಡ್ಕೊಂಡವ್ರೆ. ಹಾಗಾಗಿ ನಾವು ಸ್ಥಳೀಯವಾಗಿ 100% 200% ವಿರೋಧ ಮಾಡ್ತೀವಿ. ನಾವು ಹೇಳೋದೇನು ಅಂದರೆ, ಬಂಜರು ಭೂಮಿ ಎಲ್ಲಿದೆ,
ನಮ್ಮ ತಾಲೂಕಲ್ಲಿ ಇರ್ಬೋದು, ಬೇರೆ ತಾಲೂಕಲ್ಲಿ ಇರ್ಬೋದು, ಪಕ್ಕದ ತಾಲೂಕಲ್ಲಿ ಇರ್ಬೋದು, ಮಾಡಲಿ ಇವರು. ನಮಗೆ ಬೇಡ ಅಂತ ವಿರೋಧ ಇಲ್ಲ. ಆದರೆ ಜನಸಾಮಾನ್ಯರಿಗೆ ತುಂಬ ಎಫೆಕ್ಟ್ ಆಗ್ತಿದೆ. ಮತ್ತು ಮಕ್ಕಳು ಮುಂದೂಟ ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ ಅಂತ ಮಾಹಿತಿ ಇದೆ ನಮಗೆ. ಹಂಗಾಗಿ ಆರೋಗ್ಯ ಕಾಪಾಡ್ಕೋಬೇಕು, ರೈತರು ಇಲ್ಲಿ ಬದುಕಬೇಕು ಅನ್ನೋದಾದರೆ ಇದನ್ನು ಮಾಡಬಾರ್ದು ಅನ್ನೋದು ನಮ್ಮೆಲ್ಲರ ಸ್ಥಳೀಯವಾಗಿ ತೀರ್ಮಾನ ತಗೋಬೇಕು ಅಂತ DC ಅವ್ರಿಗೆ ನಮ್ಮ ಒತ್ತಾಯಿಸಿ ಮನವಿ ಮಾಡ್ಕೋತಾ ಇದ್ದೀವಿ. ಜಯಂಘಟ್ಟದ ನಾವು ಎಥನಾಲ್ ಘಟಕವನ್ನು ಫ್ಯಾಕ್ಟರು ಈಗ ಐಸೆಲ್ ಫ್ಯಾಕ್ಟರ್ ಶುರು ಮಾಡ್ತಿದ್ದಾರೆ. ಐಸೆಲ್ ಫ್ಯಾಕ್ಟ್ರಿನ ಶುರು ಮಾಡೋದ್ರಿಂದ ಎಥನಾಲ್ ಘಟಕವನ್ನು ಇವತ್ತು ಸಾಮಾನ್ಯ ಜನಗಳಿಗೆ ಏನೋ ಗೊತ್ತಿರೋ ಪರಿಣಾಮಗಳು ಯಾರು ವಿದ್ಯಾವಂತರಿಗೆ ಮಾತ್ರ ಗೊತ್ತಷ್ಟು ಗೊತ್ತಿಲ್ಲ. ಆ ಮಕ್ಕಳಿಗೆ ಇವತ್ತು ಅದು ಮಾಡಿದ್ರೆ ಜಲಾಶಯ ನೀರು ಕುಡಿಯೋದು ನೀರಿನಲ್ಲಿ ಇವತ್ತು ನೀರು ಇಳಿತದೆ ಭೂಮಿಗಳಿಗೆ ಇಳಿದಾಗ ದನಗಳ ನೀರು ಕುಡಿದಾಗ ಇವತ್ತು ಅಂಗವಿಕಲರು ಸುಷ್ಟರೋಗಗಳಾಗಿ ಮಕ್ಕಳಿಗೆ ಇವತ್ತು ಬೆಳವಣಿಗೆ ಜಾಸ್ತಿ ಕಡಿಮೆ ಆಗ್ತದೆ. ಇವತ್ತು ಬಿಮ್ಮಸ್ ಇರ್ತವೆ, ಮಕ್ಕಳು ಇರ್ತವೆ. ಆ ಪರಿಣಾಮ ಮಕ್ಕಳಿಗೆ ಇವತ್ತು ಮಾನವರಿಗೆ ಇವತ್ತೇ ಆರೋಗ್ಯ ಕೆಟ್ಟಾಗಿದೆ. BP, ಶುಗರು ಪ್ರತಿಯೊಂದು ಬತ್ತಾದೆ, ತಿನ್ನೋ ಊಟದಲ್ಲೇ ಬತ್ತಾದೆ. ಇನ್ನು ಇದೊಂದು ಶುರು ಮಾಡಿದ್ರೆ ಈ ಜನಗಳಿಗೆ ಭಾಳ ರೈತರಿಗೆ ಅನಾನುಕೂಲ ಆಗ್ತದೆ. ಇದರಿಂದ DC ಮನವಿ ಮಾಡಿದೆ ಅಂದರೆ ಇದನ್ನು ಇಲ್ಲಿ ಕಟ್ಟು ಮಾಡಿ ಬೇರೆ ಕಡೆ ಸ್ಥಳ ಗುರ್ತು ಮಾಡಲಿ. ಆ ಜನಗಳಿಗೆ ರೈತರಿಗೆ ತೊಂದರೆ ಕೊಡದಂತೆ ಮಾಡಬೇಕು. DC ಮನವಿ ಮಾಡಬೇಕು. ತಾಲೂಕಲ್ಲಿ ಕಿಕ್ಕೇರಿ ಹೋಬಳಿ ಅನ್ನೋದು ಹೋಬಳಿ ಉಳಿಸ್ಕೋಬೇಕು ಅನ್ನೋದು ಡಿಸ್ಲರಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಹೇಳ್ತಾ ಇದ್ದೀವಿ. ಡಿ ಸಿ ಸಾಹೇಬ್ರ ಹತ್ರ ನಾವು ಮನವಿ ಮಾಡ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಡಿಸ್ಲರಿ ಓಪನ್ ಮಾಡಿದ್ರೆ ಬಂಜರು ಭೂಮಿಯಲ್ಲಿ ಮಾಡಲಿ ಅಂತ ಒಂದು ಆದೇಶ ಇದೆ, ಅದು ಮಾಡಲಿ. ನಮ್ಮ ಹೋಬಳಿಯಲ್ಲಿ ಮಾಡೋಕ್ಕೆ ಬಿಡಬಾರ್ದು ಅನ್ನೋ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸಾರ್ವಜನಿಕ ಸಭೆನ ಮಾನ್ಯ ಜಿಲ್ಲಾಧಿಕಾರಿಗಳು ಎಥನಾಲ್ ಘಟಕನ ಮಾಡಬೇಕಾ ಬಾರ್ದ ಜನಾಭಿಪ್ರಾಯನ ಸಂಗ್ರಹಿಸೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನಾಳೆ ಬರ್ತಾ ಇದ್ದಾರೆ. ಈ ವಿಚಾರವಾಗಿ ದಯಮಾಡಿ ಇಡೀ ನಮ್ಮ ತಾಲೂಕಿನಾದ್ಯಂತ ಎಲ್ಲ ನಮ್ಮ ರೈತರು ಡಿಸ್ಲರಿನ ಮಾಡಿದರೆ, ಎಥನಾಲ್ ಮತ್ತು ಡಿಸ್ಲರಿನ ಮಾಡಿದರೆ ಆ ಘಟಕಗಳನ್ನ ಏನು ಹಾನಿಯಾಗುತ್ತೆ ಅನ್ನೋದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಂದೆ ನಾವು ನಿವೇದನೆ ಇಡಬೇಕು. ಈಗಾಗಲೇ ಎಲ್ಲೆಲ್ಲಿ ಎಥನಾಲ್ ಘಟಕ ಆಗಿದೆ, ಡಿಸ್ಲರಿ ಆಗಿದೆ, ಅಲ್ಲೆಲ್ಲ ತೆಂಗಿನ ತೋಟ, ಬಾಳೆ ತೋಟ, ಅಡಿಕೆ ತೋಟ ಇವತ್ತು 10 kg ಬರ್ತಿದ್ದು 1 kgನೂ ಬರ್ತಾ ಇಲ್ಲ. ಈ ರೀತಿ ಆಗ್ತಾ ಇರೋದನ್ನು ನಾವೆಲ್ಲ ಕಡೆನೂ ಹೋಗಿ ನೋಡ್ಕೊಂಡ್ಬಂದಿದ್ದೀವಿ. ಫ್ಯಾಕ್ಟ್ರಿ 5,000 ಟನ್ ಇಲ್ಲಿದ್ರೆ 10,000 ಟನ್ನನ್ನು ಅರಿಲಿ. ಕಬ್ಬು ಅರಿಯೋದಕ್ಕೆ ನಮ್ಮ ರೈತರು ಯಾವುದೇ ವಿರೋಧ ಇಲ್ಲ. ಕಬ್ಬು ಅರಿಲಿ, ಫ್ಯಾಕ್ಟ್ರಿ ಇರಲಿ. ಆದರೆ ಪರ್ಯಾಯವಾದಂಥ ಬೇರೆ ಎಥನಾಲ್ ಘಟಕ ಆಗಲಿ, ಡಿಸ್ಲರಿ ಘಟಕ ಆಗಲಿ ನಮ್ಮಲ್ಲಿ ಬೇಡ. ಯಾಕೆಂದರೆ ಎಲ್ಲಿ ಕಾಡಿದೆ, ಎಲ್ಲಿ ಜಂಜರು ಭೂಮಿ ಇದೆ, ಎಲ್ಲಿ ಜನ ಜಾನುವಾರುಗಳು ವಾಸ ಮಾಡ್ತಾ ಇಲ್ಲ, ಅಂತಹ ಜಾಗದಲ್ಲಿ ಸರ್ಕಾರಿ ಗೋಗಳನ್ನು ಗುರುತಿಸಿ ಅವರಿಗೆ ಎಷ್ಟು ಬೇಕೋ ಸರ್ಕಾರಕ್ಕೆ ಮನವಿ ಮಾಡಿ ಸರ್ಕಾರದ ವತಿಯಿಂದ ಆ ಭೂಮಿನ ಪಡೆದು ಎಥನಾಲ್ ಘಟಕನ ಡಿಸ್ಲರಿನ ಮಾಡ್ಕೊಳ್ಳಿ. ಆದರೆ ಸುತ್ತಮುತ್ತ 1 ಕಿಲೋಮೀಟರಲ್ಲಿ ಹೇಮಾವತಿ ನದಿ ಇದೆ. ಅಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳು ಈಗಾಗಲೇ ಸಾವು ನೋವಿಂದ ಸಾಯ್ತಿದ್ದಾವೆ. ದನಕರುಗಳಿಗೆ ಕುಡಿಯೋಕ್ಕೆ ನೀರು ಹದಗೆಟ್ಟೋಗಿದೆ. ಇಂಥ ಪರಿಸ್ಥಿತಿನಲ್ಲಿ ಇವರು ಡಿಸ್ಲರಿ ಮತ್ತು ಎಥನಾಲ್ ಘಟಕನ ಮಾಡೋದಕ್ಕೆ ನಮ್ಮ ನಿಜವಾದಂಥ ಎಲ್ಲ ಭೂಮಿ ಉಳುಮೆ ಮಾಡ್ತಕ್ಕಂಥ ಎಲ್ಲ ರೈತರದು, ಅಕ್ಕಪಕ್ಕ ರೈತರದೆಲ್ಲರದು ವಿರೋಧ ಇದೆ. ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಎಥನಾಲ್ ಘಟಕ ಮತ್ತು ಈ ಡಿಸ್ಲರಿನ ಮಾಡೋದಕ್ಕೆ ಯಾವುದೇ ಆದೇಶನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆಗ್ರಹ ಮಾಡ್ತಾ ಇದ್ದೀವಿ. ಕೃಷ್ಣೇಗೌಡ, ಶೆಟ್ಟಹಳ್ಳಿ.